ಪದ್ಮಿನಿ, ಈಗ ಯಾವ ರೆಸಿಪಿ ನಮ್ಗೆ ತೋರಿಸ್ಕೊಡ್ತಿದ್ದೀರಾ? ಈಗ ನಾ ಅವಲಕ್ಕಿನ ಯೂಸ್ ಮಾಡಿ ಗ್ರೀನ್ ಪಲಾವ್ ಮಾಡ್ತಾ ಇದೀನಿ. ಗ್ರೀನ್ ಪಲಾವ್? ಹಾ. ಅವಲಕ್ಕಿ ಗ್ರೀನ್ ಪಲಾವ್ ಅಂತ ಹೇಳ್ಬೋದಾ? ಹಾ, ಹೇಳ್ಬೋದು. ಓಕೆ, ಇದಕ್ಕೆ ಬೇಕಾಗಿರೋಂತ ಇಂಗ್ರೀಡಿಯೆಂಟ್ಸ್ ಹೇಳ್ತೀರಾ? ಹಾ, ಹೇಳ್ತೀನಿ. ಅವಲಕ್ಕಿ, ಕೊಬ್ಬರಿ ತುರಿ, ಆಶೀರ್ವಾದ್ ಸಾಲ್ಟ್, ಬೆಳ್ಳುಳ್ಳಿ, ಗೋಡಂಬಿ, ಶುಂಠಿ, ನಿಂಬೆ ರಸ, ತುಪ್ಪ, ಆನಿಯನ್, ಎಣ್ಣೆ, ಪುದೀನಾ ಸೊಪ್ಪು, ಹಸಿಮೆಣಸಿನಕಾಯಿ, ಚಕ್ಕೆ ಮತ್ತೆ ಲವಂಗ. ಮೊದಲಿಗೆ ಏನ್ ಮಾಡ್ಕೋತೀರಾ? ಫಸ್ಟ್ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ. ಒಂದು ಮಿಕ್ಸರ್ ಜಾರ್ ಕೊಡಿ. ಹಸಿಮೆಣಸಿನಕಾಯಿ ಒಂದು 5 ಹಾಕ್ತಾ ಇದ್ದೀನಿ. ಓಕೆ. ಆನಿಯನ್ ಸ್ವಲ್ಪ, ಒಂದು ಅರ್ಧ ಈರುಳ್ಳಿ ಸಾಕ? ಹಾ, ಅರ್ಧ ಅಥವಾ 1 ಹಾಕೋದು ಪರವಾಗಿಲ್ಲ. ಓಕೆ. ನೆಕ್ಸ್ಟ್ ಪುದೀನಾ ಸೊಪ್ಪು, ಪುದೀನಾ ಸೊಪ್ಪು ಇದು ಒಂದು ಅರ್ಧ ಕಟ್ ಹಾಕಿದ್ರೆ ಸಾಕು. ಓಕೆ. ನೆಕ್ಸ್ಟ್ ಶುಂಠಿ, ಅದು ಟೇಸ್ಟ್ಗೆ 4 ಹಾಕ್ತಾ ಇದ್ದೀನಿ, ಸಣ್ಣ ಪೀಸಸ್. ಓಕೆ. ಚಕ್ಕೆ ಮತ್ತೆ ಲವಂಗ ಒಂದು 4 ಪೀಸ್ ಚಕ್ಕೆ ಹಾಕ್ತಾ ಇದ್ದೀನಿ, 5 ಪೀಸ್ ಲವಂಗ. ಓಕೆ. ನೆಕ್ಸ್ಟ್ ಬೆಳ್ಳುಳ್ಳಿ, ಇಷ್ಟನ್ನು ಫಸ್ಟ್ ಗ್ರೈಂಡ್ ಮಾಡ್ಬಿಡ್ಬೇಕು. ಓಕೆ. ಪದ್ಮಿನಿ, ನಿಮ್ಮನೇಲಿ ಅಡ್ಗೆ ಮಾಡಕ್ಕೆ ಯಾರಾದ್ರೂ ಸಹಾಯ ಮಾಡ್ತಾರಾ, ನೀವೇ ಮಾಡ್ಬೇಕಾ? ಇಲ್ಲ, ಆಕ್ಚುಲಿ ನಮ್ಮ ಅತ್ತೆ ಮಾಡ್ತಾರೆ ಅಡಿಗೆ, ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ಓಕೆ. ಹಾಗಾದ್ರೆ ಇದು ಅವ್ರದೇ ರೆಸಿಪಿನಾ? ಇಲ್ಲ, ಇದು ನಂದು. ನಾನೊಂದು ಬುಕ್ಕಲ್ಲಿ ನೋಡಿದೆ, ಆಹಾ. ಅಲ್ಲಿಂದ ನಾನು ಮಾಡ್ತಾ ಇದ್ದೀನಿ. ಈಗ ಬಾಣ್ಲಿ ಬಿಸಿಗೆ ಇಟ್ಕೊಳ್ಳೋಣ. ಸ್ವಲ್ಪ ತುಪ್ಪ ಹಾಕೋಣ. ಹಾ. ಒಂದ್ ಸ್ಪೂನ್ ಅದು ಸಾಕು ತುಪ್ಪ. ಓಕೆ. ನೀವು ಎಣ್ಣೆ ಬದಲು ತುಪ್ಪ ಯೂಸ್ ಮಾಡ್ತೀರಾ? ಇಲ್ಲ ಇಲ್ಲ, ಎಣ್ಣೆ ಮತ್ತೆ ತುಪ್ಪ ಎರಡು ಹಾಕ್ತಾ ಎರಡು ಇದ್ದೀನಿ. ಯೂಸ್ ಮಾಡ್ತೀರಾ? ಪಲಾವ್ಗೆ ಎಣ್ಣೆ ಮತ್ತೆ ತುಪ್ಪ ಎರಡು ಇದ್ರೆ ತುಂಬಾ ಚೆನ್ನಾಗಿರತ್ತೆ. ಓಕೆ. ಈಗ ಎಣ್ಣೆ ಹಾಕ್ತಾ ಇದ್ದೀನಿ. ಅದೊಂದು 3 ಸ್ಪೂನ್ಸ್. ಹಾ, ಟೋಟಲಿ 5 ಸ್ಪೂನ್ಸ್ ಬರೋ ಅಷ್ಟು. ಅಷ್ಟು. ಇದು ಸ್ವಲ್ಪ ಬಿಸಿ ಆದ್ಮೇಲೆ ಗೋಡಂಬಿ ಹಾಕೋಣ ಅದಕ್ಕೆ. ಓಕೆ. ಎಣ್ಣೆ ಕಾದಿದೆ. ಹಾ, ಈಗ ಗೋಡಂಬಿ ಹಾಕ್ತಾ ಇದ್ದೀನಿ. ಇದಕ್ಕೆ ಬೇರೆ ಏನು ವೆಜಿಟೇಬಲ್ಸ್ ಹಾಕ್ತಾ ಇಲ್ವಲ್ಲ ಪ್ರೀತಿ, ಓಕೆ. ಹಾಗಾಗಿ ಗೋಡಂಬಿ ಸ್ವಲ್ಪ ಜಾಸ್ತಿ ಹಾಕೊಳ್ಳೋಣ. ಹಾಕೋಬಹುದು. ಹಾ, ಹಾಕೋಬಹುದು. ಫ್ರೈ ಮಾಡೋಣ. ತರಕಾರಿಗಳೇನು ಇಲ್ವಾ? ಇಲ್ಲ, ತರಕಾರಿ ಎಲ್ಲ ಏನಿಲ್ಲ ಇದಕ್ಕೆ. ಓಹೋ, ಬೇಕಿದ್ರೆ ಹಾಕೋಬಹುದಲ್ವಾ? ಬಟಾಣಿ ಆಕ್ಚುಲಿ ಇದು ಕ್ವಿಕ್ ರೆಸಿಪಿ ಅಲ್ವಾ, ಹಾ. ಹಾಗಾಗಿ ವೆಜಿಟೇಬಲ್ಸ್ ಏನು ಯೂಸ್ ಮಾಡ್ತಾ ಇಲ್ಲ. ಬೇಕಂದ್ರೆ ಹಾಕೋಬಹುದು. ಕ್ಯಾಪ್ಸಿಕಮ್, ಬಟಾಣಿ, ಕ್ಯಾರೆಟ್, ಬೀನ್ಸ್ ಎಲ್ಲ ಹಾಕೋಬಹುದು. ಆಗಿದೆ ಅನ್ಸುತ್ತೆ. ಹಾ, ಆಗಿದೆ ಅನ್ಸುತ್ತೆ. ಈಗ ಆನಿಯನ್ ಹಾಕೊಳ್ಳೋಣ. ಓಕೆ. ಆನಿಯನ್ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು. ಓಕೆ. ಇದಕ್ಕೆ ವೆಜಿಟೇಬಲ್ಸ್ ಏನು ಆಡ್ ಮಾಡ್ತಿಲ್ಲ ಅಲ್ಲ. ಹಾ. ಆನಿಯನ್ ಜಾಸ್ತಿ ಹಾಕೊಳ್ಳೋದ್ರಿಂದ ಸ್ವಲ್ಪ ಕ್ರಿಸ್ಪ್ ಕೂಡ ಇರುತ್ತೆ ಅಂಡ್ ಟೇಸ್ಟ್ ಡಿಫರೆಂಟ್ ಹೌದು ಇರುತ್ತೆ. ಹೌದು, ಇರುತ್ತೆ. ಸ್ವಲ್ಪ ಕೆಂಪಗೆ ಆಗೋ ತನಕ ಹುರಿಯೋಣ. ಓಕೆ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರುತ್ತಲ್ಲ, ಹಾ. ಅಲ್ಲಿ ತನಕ ಹುರಿಯೋಣ. ಇದನ್ನ ಓಕೆ. ಆಗಿದ್ಯಾ? ಸ್ವಲ್ಪ ಆಗ್ಬೇಕಿದು, ಹಸಿ ವಾಸನೆ ಎಲ್ಲ ಇದಾಗ್ಬೇಕಲ್ಲ, ಆಹಾ. ಅಲ್ಲಿವರೆಗೆ ಸ್ವಲ್ಪ ಹುರಿಯೋಣ. ಇದಾಗಿದೆ ಪ್ರೀತಿ. ಓಕೆ. ಮೊದ್ಲಿಂದ ಅಡ್ಗೆ ಮಾಡಕ್ ಇಂಟ್ರೆಸ್ಟ್ ಇತ್ತಾ? ಹಾ, ಮುಂಚೆಯಿಂದ ನಂಗೆ ತುಂಬಾ ಇಂಟ್ರೆಸ್ಟ್ ಅಡ್ಗೆಗೆ. ಈಗ ಗ್ರೈಂಡ್ ಮಾಡ್ಕೊಳವಲ್ಲ ಮುಂಚೆನೆ, ಆಹಾ. ಅದನ್ನ ಇದಕ್ಕೆ ಹಾಕೊಳ್ಳೋಣ. ಓಕೆ. ಇದು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು. ಓಕೆ. ಮಸಾಲೆ ಐಟಮ್ ಸ್ವಲ್ಪ ಹಸಿ ವಾಸನೆ ಹೋದ್ರೆ ಚೆನ್ನಾಗಿರುತ್ತೆ ಅಲ್ಲ. ಪುದೀನಾ ಬದಲು ಬೇರೆ ಏನಾದ್ರೂ ಸೊಪ್ಪನ್ನ ಯೂಸ್ ಮಾಡಬಹುದಾ? ಅಂದ್ರೆ ಕೊತ್ತಂಬರಿ ಸೊಪ್ಪು ಇದಕ್ಕೆ ಆಡ್ ಮಾಡಬಹುದು ಅಷ್ಟೇ, ಬಟ್ Okay. ಪಲಾವ್ ಅಂತಂದ್ರೆ ಪುದೀನಾ ಇರ್ಲೇಬೇಕಲ್ಲ. ಓಕೆ. ಆಪ್ಷನಲ್ ಮೆಂತ್ಯ ಸೊಪ್ಪು ಆ ರೀತಿ ಯೂಸ್ ಮಾಡ್ಕೋಬಹುದಾ? ಅಂದ್ರೆ ಮೆಂತ್ಯ ಸೊಪ್ಪು ಪಲಾವ್ಗೆ ಅಷ್ಟು ಚೆನ್ನಾಗಿ ಆಗಲ್ಲ, Okay. ಬಟ್ ವಾಂಗಿಬಾತ್ ತರ ಮಾಡಬಹುದು ಮೆಂತ್ಯ ಸೊಪ್ಪಿನಲ್ಲಿ. ಓಕೆ. ಇದಾಗಿದೆ. ಈಗ ಇದಕ್ಕೆ ಅವಲಕ್ಕಿನ ಆಡ್ ಮಾಡ್ಕೊಳ್ಳೋಣ. ಓಕೆ. ಇದು ಅವಲಕ್ಕಿನ ನೆನ್ಸದ್ ಬೇಕಿಲ್ಲ, ಮತ್ತೆ ಒಂದು 2 ಟೈಮ್ಸ್ ವಾಶ್ ಮಾಡ್ಬಿಟ್ಟು ಆಹಾ. ಹಾಕಿ ಹಂಗೆ ಗಟ್ಟಿ ಹಿಂಡ್ಬಿಟ್ಟು ಎತ್ತಿಟ್ಬಿಟ್ರೆ ಸಾಕಿದು. Okay. ಹಂಗೆ ಮೆತ್ಕಾಗತ್ತೆ ಇದು, ಓಕೆ. ತುಂಬಾ ಬೇಗ ಆಗತ್ತೆ. ಹಾ, ಗಟ್ಟಿ ಅವಲಕ್ಕಿ. ಕ್ವಾಂಟಿಟಿ ನಮ್ಗೆ ಎಷ್ಟು ಬೇಕಾದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡಿಪೆಂಡ್. ಹೌದು. ಓಕೆ.
ಪ್ರೀತಿ ಹ್ಮ್ ಈ ವಾರದಲ್ಲಿ 2 ಅವಲಕ್ಕಿ ತಿಂಡಿಗಳು ಬಂದ ಹಾಗಾಯ್ತು. ನಾನು ಅದನ್ನೇ ಹೇಳೋಣ ಅಂತ ಅನ್ಕೊಂಡೆ. ಅದ್ ರೆಡಿ ಆಗ್ಲಿ ಅಂತ ಕಾಯ್ತಾ ಇದ್ದೀನಿ. ಅದ್ರ ಘಮ ಘಮ ಕೂಡ ಡಿಫ್ರೆಂಟ್ ಆಗಿದೆ. ನಿನ್ನೆ ತಿನ್ನಂತ ಅವಲಕ್ಕಿಗೂ ಇವತ್ತಿಗೂ ಡಿಫ್ರೆಂಟ್ ಆಗಿದೆ. ಶಾಹಿ ಪೋಹ, ಅವಲಕ್ಕಿ ಪಲಾವ್, ಮಿಂಟ್ ಪಲಾವ್. ಹೇಳ್ಬೋದು. ಹೌದು. ರೆಡಿ ಆಯ್ತಾ? ಇದು ಕೊಬ್ಬರಿ ತುರಿ ಹಾಕೋಣ ಈಗ. ಓಕೆ. ಒಣ ಕೊಬ್ಬರಿ ತುರಿನ ಒಂದ್ ಕೊಬ್ಬರಿ ತುರಿ, ಸಾಲ್ಟ್ ಆಡ್ ಮಾಡೋಣ ಈಗ. ಇದಾಗಿದೆ, ಆಫ್ ಮಾಡಿ. ಈ ಗ್ಲಾಸ್ ಅಲ್ಲಿ ಇದಕ್ಕೆ ಲೆಮನ್ ಸಿರಪ್ ನ ಆಡ್ ಮಾಡೋಣ. ಸರ್ವಿಂಗ್ ಬೌಲ್ ಹಾಕೋತೀರಾ? ಹಾಕೋತೇನೆ. ವಿದ್ಯಮ್ಮ, ಇನ್ಫ್ಯಾಕ್ಟ್ ಇದು ನೋಡ್ತಿದ್ರೆ ಗೋಡಂಬಿ ಎಲ್ಲ ಹಾಕಿದಾರಲ್ಲ, ಒಂಥರ ಶಾಹಿ ಪೌವಾ ತರನೇ ಇದೆ. ಮಸಾಲ ಬೇರೆ. ಮಸಾಲ ಬೇರೆ, ಹೌದು. ಓಕೆ ಪ್ರೀತಿ, ಅವಲಕ್ಕಿ ಗ್ರೀನ್ ಪಲಾವ್ ರೆಡಿ ಇದೆ.